ಸುವರ್ಣ. ಸೊಸೆ ಜೊತೆಗೆ ಮಾತಾಡೋದಕ್ಕೆ ಫೋನ್ ಮಾಡಿದ್ರ? ಹಾಗೇನಿಲ್ಲ, ಅವಳು ಅಲ್ಲಿರೋದು ಒಂದು ನೆಪ ಸಿಕ್ತು. ಹಾಗೆ ನಿಮ್ಮೆಲ್ಲರೂ ಯೋಗಕ್ಷೇಮ ವಿಚಾರಿಸೋಣ ಅಂತ ಕಾಲ್ ಮಾಡಿದೆ ಅಷ್ಟೇ. ನನ್ನ ಮಗ ತಲುಪದ್ನಾ? ಅಳಿಯಂದ್ರ ಇಲ್ವಲ್ಲ, ಹೊರಟಿದಾರ ಆಗ್ಲೇ? ಹೌದು, ಇವತ್ತು ಕಾಲೇಜ್ ಮುಗಿಸ್ಕೊಂಡು ನಿಮ್ಮ ಮನೆಗೆ ಬಂದು ಮೇಘನನ್ನು ಕರ್ಕೊಂಡು ಬರ್ತೀನಿ ಅಂತ ಹೇಳಿದ್ದ. ಇಷ್ಟೊತ್ತಾಯ್ತು ಬಂದಿಲ್ಲ ಅಂದರೆ ಕಾಲೇಜ್ನಲ್ಲೇ ತಡ ಆಯ್ತೇನೋ. ಪಾಠ ಮಾಡೋರ ಕಷ್ಟ ಯಾರಿಗೂ ಅರ್ಥನೇ ಆಗಲ್ಲ ನೋಡಿ. ನಿಜ ನಿಜ. ಬರ್ಲಿ ಬಿಡಿ, ಅವ್ರಿಗೆ ಯಾವಾಗ ಅನುಕೂಲ ಆಗುತ್ತೋ ಅವಾಗ ಬರಲಿ ಬಿಡಿ ಮೇಡಮ್. ಇಲ್ಲ ಇಲ್ಲ, ತುಂಬ ಲೇಟ್ ಆದರೆ ಅವನು ಬರೋ ಚಾನ್ಸೇ ಇಲ್ಲ ಬಿಡಿ. ನೀವುಗಳು ಯಾರು ಅವನಿಗೋಸ್ಕರ ಊಟಕ್ಕೆ ಅಂತ ಕಾಯಬೇಡಿ. ಬರೋ ಹಾಗಿದ್ರೆ ನಮ್ಮ ತೇಜ ಫೋನ್ ಮಾಡೇ ಬರ್ತಾನೆ. ಪರವಾಗಿಲ್ಲ ಬಿಡಿ, ಅವ್ರಿಗೆ ಅನುಕೂಲ ಆದಾಗ ಮಾಡಲಿ. ಮೇಘ ನನ್ನ ಕರೀಲ? ಹಾಂ, ಒಂದು ನಿಮಿಷ ಕರೀರಿ. ಖಂಡಿತ. ಮೇಘನಾ, ನಿಮ್ಮ ಅತ್ತೆ ಫೋನ್ ಮಾಡಿದ್ದಾರೆ, ಬೇಗ ಬಾ. ಗಂಡ ಅದನ್ನ ಫೋನ್ ಮಾಡಕ್ ಸಂಕಟಾನ. ಮೇಘನಾ, ಅಪ್ಪ ಕರೀತಿದಾರ ನೋಡೆ. ಅಣ್ಣ, ಮೇಘನಾ ಮಲಗ್ಬಿಟ್ಟಿದ್ದಾಳೆ. ಹೌದೇನೋ? ಓ ಓ, ನಿದ್ದೆ ಮಾಡಿದಾಳಾ? ಪರವಾಗಿಲ್ಲ ಬಿಡಿ, ಎಬ್ಬಿಸ್ಬೇಡಿ. ಮನೆಗೆ ಬಂದೇ ಬರ್ತಾಳಲ್ಲ. ಸರಿ ಅಣ್ಣ, ನಾನು ಇನ್ನೊಂದ್ಸಲ ಮಾತಾಡ್ತೀನಿ. ಬಾಯಮ್ಮ. ಅಳಿಯಂದ್ರು ಅವ್ರಿಗೆ ಯಾವಾಗ ಅನುಕೂಲ ಆಗುತ್ತೋ ಆವಾಗಲೇ ಬರಲಿ ಬಿಡಿ. ಆಗಲಿ ಅಣ್ಣ. ನಮಸ್ಕಾರ. ಏನೋ ನೀನು ಅಳಿಯ ಬರ್ತಾನಂತ? ಇನ್ನೊಂದು ಪಾವು ಅಕ್ಕಿಗೆ ಹೆಚ್ಚಿಗೆ ಹಾಕ್ಲಾ? ಸರಿಯಾಗಿ ಗೊತ್ತಿಲ್ಲ, ಬಂದರೂ ಬರ್ಬೋದಮ್ಮ. ಬರೋಕ್ಕಿಂತ ಮುಂಚೆ ಫೋನ್ ಮಾಡ್ತಾರಂತೆ, ಅವ್ರ ಅನುಕೂಲ ಅಂತ ಹೇಳಿದೆ. ಮಾವನ ಮನೆಗೆ ಬರೋದಕ್ಕೂ ಅನುಕೂಲ ಬೇಕೇನಾ? ಏನು ಜನವೋ ಏನು. ಯಾಕೆ ಸುಳ್ಳು ಹೇಳಿದೆ? ನನ್ನ ಮಗ ಸೊಸೆ ಸಂಸಾರದ ಗುಟ್ಟನ್ನ ಉಳಿಸೋದಕ್ಕೆ. ಈ ಜವಾಬ್ದಾರಿ ನಿನ್ನ ಸೊಸೆಗಿರ್ಬೇಕಾಗಿತ್ತು, ನಿನ್ಗಲ್ಲ. ದಿನ ಮುಗ್ದು ರಾತ್ರಿ ಆಯ್ತು, ಆದ್ರೂ ನನ್ನ ಗಂಡಂಗೆ ಮಾತ್ರ ನನ್ನ ನೆನಪೇ ಆಗ್ತಿಲ್ಲ. ಇಷ್ಟಿನ ಅವ್ರು ನನ್ನನ್ನು ಪ್ರೀತಿಸೋದು. ಮೋಸ್ಟ್ಲಿ ಅವ್ರು ನನ್ನನ್ನು ಪ್ರೀತಿಸೋದೇ ಇಲ್ಲ ಅನ್ಸುತ್ತೆ. ಏನ್ ಮಾಡ್ಬೋದು? ನಿನ್ನ ಗಂಡ ನಿನ್ನ ಗೆಳೆಯ ಆಗೋದಕ್ಕೆ ಸಾಧ್ಯ ಇಲ್ಲ. 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 ನಿನ್ನ ಗೆಳೆಯ. ಆ ಮಾತೆಲ್ಲ ಬರೀ ಬುಗ್ಳೆ ಅನ್ಸುತ್ತೆ. ಎಷ್ಟಾದ್ರೂ ಪಾಠ ಮಾಡೋರಲ್ವಾ, ಬಾಯಲ್ಲಿ ದೊಡ್ಡ ದೊಡ್ಡ ಮಾತು ಬೀಗ್ಬೇಕಾದಂಗೆ ಬಂದ್ಬಿಡುತ್ತೆ. ಏನೇ ಮೇಘ್ನಾ, ಒಬ್ಳೆ ಇಲ್ಲಿ ಕೂತಿದ್ಯಾ? ಹಾಗೆ ಸುಮ್ಮನೆ. ಬಿಡು, ನೀನು ಹೇಳಿಲ್ಲ ಅಂದರೂ ನಾನು ಅರ್ಥ ಮಾಡ್ಕೋತೀನಿ. ಹೀಗೆಲ್ಲ ಆಗ್ಬೋದು ಅಂತ ನಂಗೆ ಮೊದಲೇ ಗೊತ್ತಿತ್ತು. ಎಷ್ಟೋ ಸಲ ನಾನು ಹಿಂಗೆ ಹೇಳಕ್ಕೆ ಪ್ರಯತ್ನ ಪಟ್ಟೆ ಕೂಡ. ಅವಾಗೆಲ್ಲ ನೀನೇ ನನ್ನ ಬೈದು ಬಾಯಿ ಮುಚ್ಚಿಸ್ತಾ ಇದ್ದೆ. ಸಾರಿ, ನೀನು ಏನು ಹೇಳ್ತಾ ಇದೆಯೋ ನನಗೆ ಅರ್ಥ ಆಗ್ತಿಲ್ಲ. ಅವತ್ತು ನಿಜವಾಗ್ಲೂ ಅರ್ಥ ಆಗ್ತಿರ್ಲಿಲ್ಲ. ಇವತ್ತು ಅರ್ಥ ಆದರೂ ಅರ್ಥ ಆಗದೆ ಇರೋಳ್ ಥರ ನಾಟಕ ಮಾಡ್ತಿದ್ಯಾ. ಒಳ್ಳೇದಲ್ಲ ಮೇಘ್ನಾ. ನೀನಿವಾಗ ಡೈರೆಕ್ಟಾಗಿ ಮಾತಾಡೋಕ್ಕೆ ಏನು ತಗೋತೀಯಾ? ಸರಿ, ನಾನು ಡೈರೆಕ್ಟಾಗಿ ಕೇಳ್ತೀನಿ, ನೀನು ಡೈರೆಕ್ಟಾಗಿ ಉತ್ತರ ಕೊಡ್ತೀಯಾ?
ನೀನು ತೇಜಸ್ವಿ ಅವ್ರ ಜೊತೆ ಜಗಳ ಮಾಡ್ಕೊಂಡಿದ್ಯಲ್ಲ, ಅವರೇ ಬೇಕು ಅಂತ ಹಿಂದೆನೇ ಅಲಿತಾ ಇದ್ದೆ. ಅವಾಗ ನಾನು ನಿಂಗೆ ಸಾರಿ ಹೇಳ್ತಾ ಇದ್ದೆ, ಅವ್ರು ನಿಂಗೆ ಸರಿ ಹೊಂದಲ್ಲ ಕಣೆ ಅಂತ. ನನ್ನ ಮಾತೆಲ್ಲಿ ಕೇಳ್ತಾ ಇದ್ದೆ. ಇವಾಗೆಲ್ಲ ಅರ್ಥ ಆಗ್ತಿದೆ ಅನ್ಸುತ್ತಲ್ಲ? ಪ್ಲೀಸ್ ಅತ್ತೆ, ಹಾಗೆಲ್ಲ ಏನೂ ಇಲ್ಲ. ನಾನು ಅವ್ರನ್ನ ಮೊದಲು ಎಷ್ಟು ಇಷ್ಟಪಟ್ಟಿದ್ನೋ ಈಗಲೂ ಅಷ್ಟೇ ಇಷ್ಟಪಡ್ತೀನಿ. ನನ್ನ ಪ್ರೀತಿನ ನಿನ್ನ ಮುಂದೆ ಪ್ರದರ್ಶನ ಮಾಡ್ಕೊಳ್ಳೋ ಅವಶ್ಯಕತೆ ನನಗಿಲ್ಲ. ಅಷ್ಟೊಂದು ಪ್ರೀತಿಸ್ತೀಯಾ ನಿನ್ನ ಗಂಡನ್ನ? ಹೌದು. ಮತ್ತೆ ಯಾಕೆ ಅವ್ರನ್ನ ಬಿಟ್ಟು ಬಂದೆ? ಇಷ್ಟು ರಾತ್ರಿ ಆದರೂ ಒಂದು ಫೋನ್ ಕೂಡ ಮಾಡದೇ ಇದೆಯಲ್ಲ? ಅದು ನನ್ನಿಷ್ಟ. ಅವ್ರಿಗೆ ಫೋನ್ ಮಾಡು ಅಂತ ನೀನೇ ನನಗೆ ಹೇಳ್ಕೊಡ್ಬೇಕಾಗಿಲ್ಲ. ಇನ್ನೂ ನಿನ್ನ ಹಠ ಬಿಟ್ಟಿಲ್ಲ ಅಲ್ಲ? ಒಳ್ಳೇದಲ್ಲ ಕಣೆ. ಅಷ್ಟು ಒಳ್ಳೆ ಗಂಡ ಸಿಕ್ಕಿದ್ದಾರೆ, ಸುಮ್ಮನೆ ಮನಸ್ಸು ಹಾಳು ಮಾಡ್ಕೋಬೇಡ. ಮದುವೆಗೆ ಮುಂಚೆ ಈ ಮದುವೆ ಬೇಕೋ ಬೇಡವೋ ಯೋಚನೆ ಮಾಡು ಅಂದಿದ್ದೆ. ಆದರೆ ಈಗ ಮದುವೆ ಆಗ್ಬಿಟ್ಟಿದೆ, ಆದಮೇಲೆ ಜೊತೇಲಿ ಇರಬೇಕಲ್ವಾ? ಹಿಂಗೆ ಒಬ್ಬೊಬ್ಬಳೇ ಬಂದರೆ ಬೇರೆನೇ ಅರ್ಥ ಕಾಣಿಸುತ್ತೆ. ಅಯ್ಯೋ, ಕಾಣಿಸ್ಲಿ, ಅದಕ್ಕೇನಿವಾಗ? ಊರವ್ರಿಗೆಲ್ಲ ನಾನೇನು ಅಂತ ಅರ್ಥ ಮಾಡಿಸ್ಬೇಕಾಗಿಲ್ಲ. ಯಾರಿಗೆ ಎಷ್ಟೇ ಅರ್ಥ ಆದರೂ ಶ್ಯಾಮಂಗೆ ನೀನು ಅರ್ಥ ಆದಂಗೆ ನೀನು ಯಾರಿಗೂ ಅರ್ಥ ಆಗಕ್ಕೆ ಸಾಧ್ಯನೇ ಇಲ್ಲ ಬಿಡು. ಇನ್ನು ತಿಳ್ಕೊಂಡೇನು ಪ್ರಯೋಜನ? ಇವಾಗ ನೀನು ತೇಜಸ್ವಿ ಅವ್ರನ್ನ ಅರ್ಥ ಮಾಡ್ಕೋಬೇಕು, ಅವ್ರು ನಿನ್ನನ್ನು ಅರ್ಥ ಮಾಡ್ಕೋಬೇಕು. ಹಿಂದೆ ಯಾರನ್ನ ಎಷ್ಟು ಅರ್ಥ ಮಾಡ್ಕೊಂಡಿದ್ರು ಅನ್ನೋದೆಲ್ಲ ಇನ್ನು ಮುಂದೆ ಲೆಕ್ಕಕ್ಕೆ ಬರಲ್ಲ. ಇವಾಗ ನಮ್ಮ ಲೈಫಲ್ಲಿ ಯಾರಿದ್ದಾರೆ ಅನ್ನೋದಷ್ಟೇ ಮುಖ್ಯ ಆಗೋದು. ಅರ್ಥ ಆಯ್ತಾ? ಆದರೆ ಒಳ್ಳೇದು. ಉಪದೇಶ ಮಾಡ್ತಾಳೆ. ನನ್ನ ಸಂಕಟ ನನಗೆ, ನನ್ನ ಗಂಡ ಆದವ್ರಿಗೆ ನನ್ನ ನೆನಪು ಆಗ್ತಾ ಇಲ್ಲ. ಆದರೆ ಇವಳು ನೋಡಿದ್ರೆ ಅಲ್ಲಿನ ಪ್ರೇಮ ಲೋಕನೇ ಇದೆಯೇನೋ ಅನ್ನೋಂಗೆಲ್ಲ ಮಾತಾಡ್ತಾಳೆ. ನನ್ನ ಕೋಳನ್ನ ನಾನು ಯಾರ ಹತ್ರ ಹೇಳ್ಕೊಳ್ಳಿ? ಇದ್ಯಾಕೆ ಹಿಂಗೆ ಲಾಕ್ ಆಗಿದೆ ಅಂತ ಕೇಳೋದೇ ಆದರೆ ಕೇಳೋಕ್ಕೆ ಎಷ್ಟೊಂದು ವಿಷಯ ಇದೆ. ಅವತ್ತು ನಮ್ಮ ಕಾಲೇಜ್ ಡೇಗೆ ಬಂದಿದ್ದು ಇವಳೇನಾ? ತೇಜಸ್ವಿ ಸರ್ ಜೊತೆ ಮಾತಾಡಿದ್ದು ಇವಳೇನಾ? ಕತ್ಲಲ್ಲಿ ನೋಡಿದ್ದು ಅದೆಂಥ ಮುಖ ಸರಿಯಾಗಿ ನೆನಪಿಲ್ಲ. ಆದರೆ ಯಾಕೋ ಇವಳೇ ಅವಳು ಅನಿಸ್ತಾ ಇದೆ. ಸುಮ್ಮನೆ ಹಿಂಗೆ ಅನುಮಾನ ಮನಸ್ಸಲ್ಲಿ ಇಟ್ಕೊಳ್ಳೋದಕ್ಕಿಂತ ಕೇಳಿಬಿಡೋದೇ ಒಳ್ಳೇದಲ್ವಾ? ಕೇಳ್ತೀನಿ, ಈಗಲೇ ಕೇಳ್ತೀನಿ. ಮ್ಯೂಸಿಕ್ ಎಲ್ಲ ಕಾಪಿ ಮಾಡಿದ್ದೀನಿ. ಓ ಶ್ಯಾಮ್, ಥ್ಯಾಂಕ್ ಯು. ಹೇ, ಯಾಕೇನು ಇಲ್ಲೇ ನಿಂತಿದ್ಯಾ? ನಾ ಏನೋ ಕೇಳಬೇಕಿತ್ತು. ಕೇಳು. ಅದು ನೀವು ತಪ್ಪು ತಿಳ್ಕೊಳ್ಳಲ್ಲ ತಾನೆ? ಇಟ್ಸ್ ಓಕೆ, ಕೇಳು. ಅದು ಈ ರೂಮು ಯಾವಾಗಲೂ ಲಾಕ್ ಆಗಿರೋದಾ? ಲುಕ್ ಶ್ಯಾಮ್, ನನ್ನ ಸ್ನೇಹನ ನೀನು ಸಲಿಗೆ ಅಂತ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ರೆ ಅದು ನೀನು ಮಾಡ್ತಾ ಇರೋಂಥ ದೊಡ್ಡ ತಪ್ಪು. ಇನ್ನು ಡ್ಯಾನ್ಸ್ ಬಗ್ಗೆ ಕೇಳು, ಇಲ್ಲ ನಿನ್ನ ಕೆಲಸದ ಬಗ್ಗೆ ಕೇಳು. ಅದನ್ನ ಬಿಟ್ಟು ನಿನಗೆ ಸಂಬಂಧನೇ ಇಲ್ದಿರೋ ಪ್ರಶ್ನೆಗಳನ್ನೆಲ್ಲ ನನ್ನ ಹತ್ರ ಯಾಕೆ ಹೇಳ್ತಿದ್ಯಾ? ಸಾರಿ, ನಾ ಬಂದಾಗಿಂದ ಈ ರೂಮ್ ಲಾಕ್ ಆಗಿತ್ತಲ್ವಾ, ಅದಕ್ಕೋಸ್ಕರ ಕೇಳಿದೆ ಅಷ್ಟೇ. ನಿಮ್ಗೆ ಹರ್ಟ್ ಆಯ್ತಾ? ದಟ್ಸ್ ಓಕೆ. ನಾವು ಈಗ ಇದನ್ನೇ ಕಾರಣ ಅಂತ ಮಾಡಿಕೊಂಡು 1000 ಸರಿ ಸಾರಿ ಅಂತ ಕೇಳಬೇಡ. ನೋಡು, ಇದನ್ನು ಎಲ್ಲಿಗೆ ಬಿಟ್ಬಿಡು. ಬಟ್ ಇನ್ಮೇಲೆ ಯಾವತ್ತೂ ನಿನಗೆ ಸಂಬಂಧ ಇಲ್ಲದೇ ಇರೋ ವಿಷಯಗಳನ್ನೆಲ್ಲ ನನ್ನ ಹತ್ರ ಡಿಸ್ಕಸ್ ಮಾಡಬಾರ್ದು. ಅರ್ಥ ಆಯ್ತು ತಾನೆ?
ಶ್ಯಾಮ್, ನಾನು ನಿಂಗೆ ಅವತ್ತೇ ಹೇಳಿದ್ದೆ ನನ್ನ ಮಗಳ ಹತ್ರ ವರ್ಕ್, ಆ್ಯಂಬಿಷನ್, ಸಕ್ಸಸ್ ಇಂಥ ವಿಚಾರ ಬಿಟ್ಟು ಬೇರೆ ಏನು ಮಾತಾಡಬೇಡ ಅಂತ. ಮತ್ತ್ಯಾಕೆ ಮಾತಾಡಿದೆ? ನನ್ನ ಹತ್ರ ಅವ್ರು ಚೆನ್ನಾಗಿ ಮಾತಾಡ್ತಿದ್ರು, ಅದಕ್ಕೆ ಕೇಳಿದೆ ಅಷ್ಟೇ. ಅವಳು ಎಷ್ಟು ಚೆನ್ನಾಗಿ ಮಾತಾಡಿದ್ರು ಅಷ್ಟೇನೆ. ಅವಳು ವರ್ಕ್ಗೆ ಸಂಬಂಧಪಡೋ ವಿಚಾರನ ಅವಳು ಮಾತಾಡೋದೇ ಇಲ್ಲ. ಇನ್ನು ಆ ರೂಮ್ ವಿಚಾರದಲ್ಲಂತೂ ಬೇರೆ ಯಾರೇ ಮಾತಾಡಿದ್ರು ಅವಳು ಸಹಿಸಲ್ಲ. ನೋಡು, ಆ ರೂಮ್ ಅಲ್ಲಿಲ್ಲ ಅಂತಲೇ ಅನ್ಕೋ. ಸರಿ, ಇನ್ಮೇಲೆ ಕೇಳಲ್ಲ. ಗುಡ್. ನೀವು ಮೊದಲೇ ಹೇಳಿದ್ರು ನಾ ವಿಷಯದ ಬಗ್ಗೆ ಮಾತಾಡಿದೆ ಅಂತ. ನನ್ನ ಮೇಲೆ ಬೇಜಾರ ನಿಮಗೆ? ನಥಿಂಗ್, ಹಾಗೆ ಅನ್ಕೋಬೇಡ. ಅವ್ರ ಮನೇಲಿರೋ ರೂಮ್ ಬಗ್ಗೆ ಕೇಳಿದ್ದಕ್ಕೆ ಇಷ್ಟ ಆಡ್ತಾರೆ. ಇನ್ನು ಕಾಲೇಜಿಗೆ ಬಂದಿದ್ರಾ, ತೇಜಸ್ವಿ ಸರ್ ಹತ್ರ ಮಾತಾಡಿದ್ರ ಅಂದರೆ ಏನಾದರೂ ಹೇಳ್ತಾರ? ಚಾನ್ಸೇ ಇಲ್ಲ. ಮನೆ ಬಿಟ್ಟು ಹೋಗುವಂಥದ್ದು ಏನು ಮಾಡಿದ್ದೀನಿ ನಾನು? ಇಂಥವೆಲ್ಲ ನಮ್ಮ ಲೈಫ್ನಲ್ಲಿ ಯಾವತ್ತೂ ಬರಬಾರ್ದು ಅಂದ್ಕೊಂಡಿದ್ದೆ. ಇದನ್ನೆಲ್ಲ ಕಂಟಿನ್ಯೂ ಹೋಗೋಕ್ಕಂತೂ ಬಿಡಬಾರ್ದು. ಹೆಂಡತಿ ಅಂತ ಒಬ್ಳಿದ್ದಾಳೆ ಅಂತ ನೆನಪಾಗಕ್ಕೆ ಇಷ್ಟೊತ್ತು ಬೇಕಾಯ್ತಾ? ನಾನು ಇಲ್ಲದೇ ಇದ್ರೆ ಹೆಂಗಾಗುತ್ತೆ ಅಂತ ಗೊತ್ತಾಗ್ಲಿ. ನಾನು ಫೋನ್ ರಿಸೀವ್ ಮಾಡಲ್ಲ. ನಾನು ಇಲ್ಲದೇ ಇದ್ರೆ ಹೆಂಗಾಗುತ್ತೆ ಅಂತ ಗೊತ್ತಾಗ್ಲಿ. ನಾನು ಫೋನ್ ರಿಸೀವ್ ಮಾಡಲ್ಲ. ಖಂಡಿತವಾಗ್ಲೂ ಫೋನ್ ಎತ್ತಲ್ಲ ಇವಳಿಗೆ. ಬೇಡದೇ ಇರೋದೆಲ್ಲ ಗೊತ್ತಿಳಿತು. ಮೆಸೇಜ್ ಪ್ಲೀಸ್ ಕಾಲ್ ರಿಸೀವ್ ಮಾಡು. ಈ ಥರ ಮಾತು ಬಿಡೋದ್ರಿಂದ, ಕೋಪ ಮಾಡ್ಕೊಳ್ಳೋದ್ರಿಂದ ಕಳ್ಕೊಳ್ಳೋರು ನಾವೇನೆ. ಅರ್ಥ ಮಾಡ್ಕೊ. ಐ ಆಲ್ವೇಸ್ ಲವ್ ಯು ಅನ್ನೋದನ್ನ ನೆನಪು ಮಾಡ್ಕೊ. ಪ್ಲೀಸ್ ಕಾಲ್ ರಿಸೀವ್ ಮಾಡು. ಈ ಥರ ಮಾತು ಬಿಡೋದ್ರಿಂದ, ಕೋಪ ಮಾಡ್ಕೊಳ್ಳೋದ್ರಿಂದ ಕಳ್ಕೊಳ್ಳೋರು ನಾವೇನೆ. ಅರ್ಥ ಮಾಡ್ಕೊ. ಐ ಆಲ್ವೇಸ್ ಲವ್ ಯು ಅನ್ನೋದನ್ನ ನೆನಪು ಮಾಡ್ಕೊ. ಓ, ಇವಾಗ ಮೆಸೇಜ್ ಟೈಪ್ ಮಾಡೋಕ್ಕಾಗತ್ತೆ ಅಲ್ವಾ ಇವ್ರಿಗೆ? ಅದೇ ಅವ್ರು ಕಾಲೇಜಲ್ಲಿ ಇರಬೇಕಾದ್ರೆ ನಾನು ಎಷ್ಟೇ ಮೆಸೇಜ್ ಮಾಡಿದ್ರು ಯಾವುದಕ್ಕೂ ರಿಪ್ಲೈ ಮಾಡಲ್ಲ. ಮಾಡಲಿ, ಅದೆಷ್ಟು ಮೆಸೇಜ್ ಮಾಡ್ತಾರೋ ಮಾಡಲಿ, ನಾನಂತೂ ರಿಪ್ಲೈ ಮಾಡಲ್ಲ. ರಿಪ್ಲೈ ಮಾಡದಿದ್ರೆ ಹೆಂಗಾಗುತ್ತೆ ಅಂತ ಅವ್ರಿಗೂ ಗೊತ್ತಾಗಲಿ. ನೋ ರಿಪ್ಲೈ. ಅತಿ ಆಯ್ತು ಇವಳು. ಬೇಕು ಅಂತ ತಾನೇ ರಿಪ್ಲೈ ಮಾಡ್ತಿಲ್ಲ. ಇನ್ನೊಂದ್ಸತಿ ಕಾಲ್ ಮಾಡಿ ನೋಡೋಣ. ನನ್ನ ಬೆಲೆ ಇವ್ರಿಗೆ ಏನು ಅಂತ ಇವಾಗ ಗೊತ್ತಾಗ್ತಾ ಇದೆ. ಗೊತ್ತಾಗ್ಲಿ, ಚೆನ್ನಾಗಿ ಗೊತ್ತಾಗ್ಲಿ. ಆಮೇಲೆ ಆದರೂ ಅವ್ರಿಗೆ ಬುದ್ಧಿ ಬರುತ್ತೆ.
ಇರುವ ಸಂಸಾರವ ಬಿಟ್ಟು ಬಂದವಳೊಬ್ಬಳು, ಇರುವುದೆಲ್ಲವ ಬಿಟ್ಟು ಸಂಸಾರಕ್ಕೆ ಹಾತೊರೆಯುವವಳು ಮತ್ತೊಬ್ಬಳು. ಬದುಕಿನಾಟವ ಬಲ್ಲೋರ್ಯಾರು? ಮೇಘ್ನಾಗೆ ಅವಳ ಸಂಸಾರದ ಬೆಲೆ ಗೊತ್ತಿಲ್ಲ. ತಪ್ಪು ಮಾಡಿಬಿಟ್ಟೆ ಮೇಘ್ನಾ. ಈ ವಿಷಯದಲ್ಲಿ ಅಮ್ಮ ಹೇಳಿದ್ದೆ ಸರಿ, ಮಾತಾಡಿ ಎಲ್ಲ ಕ್ಲಿಯರ್ ಮಾಡ್ಕೊಂಡ್ಬಿಡ್ಬೇಕು. ಹೀಗೆ ಕಂಟಿನ್ಯೂ ಆದರೆ ಕೊನೆಗೆ ಸೊಲ್ಯೂಷನ್ನೇ ಇಲ್ಲ ಅಂತ ಆಗ್ಬಿಡುತ್ತೆ. ಈಗಲೇ ಹೋಗಿ ಕರ್ಕೊಂಡು ಬರ್ತೀನಿ. ಓ ಗಾಡ್, ನಾನು ಇಷ್ಟೊತ್ತಲ್ಲಿ ಬಂದು ಈ ಥರ ಬಾಗಲ್ ತಟ್ಟಿದ್ರೆ ಏನು ಚೆನ್ನಾಗಿರುತ್ತೆ. ಮನೆಯವರೆಲ್ಲ ತಪ್ಪು ತಿಳ್ಕೊಳ್ಳಲ್ಲ. ತೇಜ, ವಾಟ್ ಯು ಡೂಯಿಂಗ್ ಮ್ಯಾನ್? ಇಲ್ಲ, ಹಗಲು ತಲೆ ಬರಬೇಕಾಗಿತ್ತು. ಬೇಗ ನಿಮ್ಗೆ ಕಾಲ್ ಮಾಡ್ತೀನಿ. Either switched off or not reachable at the moment. Switched off. ಏನಪ್ಪ ಇವಳು ಒಳ್ಳೆ ಜಿಂಕೆ ಥರ ಓಡ್ತಾಳೆ.